ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ರಾಮರಾಜ್ 2ನೇ ಮಳಿಗೆ ಉದ್ಘಾಟನೆ. ಕಲಬುರಗಿಯಲ್ಲಿ ಭೀಕರ ಹತ್ಯೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅಳಿಯನ ಹತ್ಯೆ. ಕಲಬುರಗಿಯಲ್ಲಿ ಡಾಕ್ಟರ್ ಬಸವರಾಜ್ ಚಿಂಚೋಳಿ ಕೃತಿಯ ಭವ್ಯ ಬಿಡುಗಡೆ. ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಅಂಗವಾಗಿ ಭವ್ಯ ಕಾರ್ಯಕ್ರಮಗಳು. ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಕಾಗೇರಿ ತೀವ್ರ ಟೀಕೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದಲ್ಲಿ ಪ್ರಸಿದ್ಧ ರಾಮರಾಜ್ ಬ್ರ್ಯಾಂಡ್ 2ನೇ ಮಳಿಗೆ ಅದ್ದೂರಿ ಆಗಿ ಉದ್ಘಾಟನೆಗೊಂಡಿದೆ. ಈ ನೂತನ ಶೋರೂಮ್ ಅನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ್ದಾರೆ. ಕಲಬುರಗಿ ನಗರದ ಕೋಟ್ ರಸ್ತೆಯಲ್ಲಿರುವ ಖೂಬಾ ಬಿಸಿನೆಸ್ ಸೆಂಟರ್ನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ರಾಮರಾಜ್ 2ನೇ ಮಳಿಗೆ ಶುಕ್ರವಾರ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಖ್ಯಾತ ವೈದ್ಯರು ಹಾಗೂ ಯುನೈಟೆಡ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಮಳಿಗೆಯನ್ನು ಉದ್ಘಾಟಿಸಿದರು. ನಂತರ ಸಂತೋಷ್ ವಿ ಗುತ್ತೇದಾರ್ ಸೇರಿದಂತೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉದ್ಘಾಟನೆಯ ಬಳಿಕ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಪಂಚೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಖರೀದಿಸಿ ಮೊದಲ ಗ್ರಾಹಕರಾದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರು ಮಳಿಗೆಯನ್ನು ವೀಕ್ಷಿಸಿ ಮಾಲೀಕರಾದ ಅನಿರುದ್ಧ್ ಬೋರ್ಗಾಂವ್ಕರ್, ಪ್ರಶಾಂತ್ ಬೋರ್ಗಾಂವ್ಕರ್ ಮತ್ತು ರಾಜೇಶ್ ಸೊಂಡೂರ್ ಅವರಿಗೆ ಶುಭಾಶಯ ಕೋರಿದರು. ಇದೇ ವೇಳೆ ಶ್ರೀಮತಿ ಮಂಜುಳಾ ಸಂತೋಷ್ ಗುತ್ತೇದಾರ್, ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಎನ್ವಿ ಶಿಕ್ಷಣ ಸಂಸ್ಥೆಯ ಪ್ರೆಸಿಡೆಂಟ್ ಡಾಕ್ಟರ್ ಗೌತಮ್ ಜಾಗೀರ್ದಾರ್, ಕೆಕೆಸಿಸಿಐ ಅಧ್ಯಕ್ಷ ಶರಣು ಪಪ್ಪ ಸೇರಿದಂತೆ ಹಲವರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಗುತ್ತೇದಾರ್, ರಾಮರಾಜ್ ಮಳಿಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪರಂಪರೆಯ ಉಡುಪುಗಳನ್ನು ಪರಿಚಯಿಸುತ್ತಿದೆ. ಇಂದಿನ ಯುವಕರು ವಿದೇಶಿ ಬಟ್ಟೆಗಳತ್ತ ಹೆಚ್ಚು ಒಲವು ತೋರುತ್ತಿರುವ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಇಂತಹ ಮಳಿಗೆಗಳು ಅಗತ್ಯ ಎಂದರು. ರಾಮರಾಜ್ 2ನೇ ಬ್ರಾಂಚ್ ಗುಲ್ಬರ್ಗಲ್ಲಿ ಆಗಿದೆ. ಇದು ರಾಮರಾಜ್ ಅಂತಕ್ಕಂಥದ್ದು ಈ ಬಟ್ಟೆಯ ಏನು ಟ್ರೆಡಿಷ್ನಲ್ ಇಂಡಿಯನ್ ಟ್ರೆಡಿಷ್ನಲ್ ತಂದವರು ಇವರು. ಇನ್ನೂ ಇದಕ್ಕೆ ಇಂಡಿಯನ್ ಟ್ರೆಡಿಷ್ನಲ್ ಬಟ್ಟೆಗಳಂದರೆ ರಾಮರಾಜ್. ರೆಗ್ಯುಲರ್ ಆಗಿ ಎಲ್ಲ ಫಾರಿನ್ ಇದಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ. ಆದರೆ ರಾಮರಾಜ್ ಕಂಪ್ನಿ ಇಂಥ ಕಂಪ್ನಿ ಇದೆ. ನಾವು ಯಾವ ದೇಶದವ್ರು ಇದ್ದೀವಿ, ನಾವು ಯಾವ ಥರ ಉಡುಪು ಉಡಬೇಕು, ಆದರೆ ಎಲ್ಲ ರೀತಿ ಇವರು ಕೊಡ್ತಾ ಇದ್ದಾರೆ. ಆದರೆ ಟ್ರೆಡಿಷ್ನಲ್ ಅಂದರೆ ರಾಮರಾಜ್. ಅದಕ್ಕೆ ಎಲ್ಲ ಶುಭವಾಗಲಿ. ಇವತ್ತು ಓಪನಿಂಗ್ ಆಗಿದೆ, ಶೋರೂಮ್ ಭವ್ಯವಾಗಿದೆ, ಎಲ್ಲ ರೀತಿ ಬಟ್ಟೆಗಳು ಇಲ್ಲಿ ಸಿಗ್ತವೆ. ಗುಲ್ಬರ್ಗದವರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. 2ನೇ ಬ್ರ್ಯಾಂಚ್ ಇರೋದ್ರಿಂದ ಒಂದು ಜಗತ್ ಸರ್ಕಲಲ್ಲಿದೆ, ಇನ್ನೊಂದು ಇದು ಶರಣಬಸವೇಶ್ವರ ರೋಡ್ ಇದೆಯಲ್ಲ, ಇದರಲ್ಲಿ ಒಳ್ಳೆಯ ಹೊಸ ಕಾಂಪ್ಲೆಕ್ಸ್ ಇದು. ಮತ್ತು ಒಂದೇ ಫ್ಲೋರಲ್ಲಿ ಇರೋದ್ರಿಂದ ಎಲ್ಲ ರೀತಿ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಆಮೇಲೆ ಎಲ್ಲರೂ ಇಲ್ಲಿ ಅನುಕೂಲವೂ ಇದೆ, ಪಾರ್ಕಿಂಗು ಇದೆ. ಆಮೇಲೆ ಜನ ಬಂದು ಆರಾಮಾಗಿ ತಮ್ಮ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಅವರಿಗೆ ಶುಭವಾಗಲಿ ಎಂದು ನಾನು ಇವತ್ತು ಹಾರೈಸ್ತೀನಿ. ದೇಶಿ ಪಂಚೆ ಎಲ್ಲ ಅದೇ ಟ್ರೆಡಿಷನಲ್ ಅಂದಮೇಲೆ ಇಂಡಿಯನ್ ಟ್ರೆಡಿಷನಲ್ ಅಂದರೆ ದೇಶಿ ಪಂಚೆನೇ ನಮ್ಮ ಟ್ರೆಡಿಷನಲ್ಲು. ಅದೇ ಬಟ್ಟೆಗಳು ಇಲ್ಲಿ ಸಿಗ್ತವೆ. ಆಮೇಲೆ ಎಲ್ಲರಿಗೂ ಇದು ಅನುಕೂಲವಾಗಿದೆ. ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ, ನಮ್ಮ ಹಿಂದೂಸ್ತಾನಿ ಯಾವುದೇ ಕಲ್ಚರಲ್ ಪ್ರೋಗ್ರಾಮಲ್ಲಿ, ಹಬ್ಬಗಳಾಗಲಿ, ಮದುವೆಗಳಾಗಲಿ, ಎಲ್ಲ ರೀತಿ ಬಟ್ಟೆಗಳು ಇಲ್ಲಿ ರಾಮರಾಜಲ್ಲಿ ಸಿಗುತ್ತೆ. ಅದಕ್ಕೆ ಇದು ಅನುಕೂಲವೂ ಇದೆ, ಒಳ್ಳೆಯದಾಗಿದೆ. ಈ ನಮ್ಮ ಮಿತ್ರರಾದ ಅನಿರುದ್ಧು ಮತ್ತು ಪ್ರಶಾಂತ್ ಬೋರ್ಗಾಂವ್ಕರ್ ಅವರು ಇದು ಇನ್ನೊಂದು ಬ್ರ್ಯಾಂಚ್ ಮಾಡಿದ್ದಾರೆ. ಇನ್ನೊಬ್ಬರು ನಮ್ಮ ರಾಜೇಶ್ ಅವರು 3 ಜನ ಸೇರಿ ಇನ್ನೊಂದು ಬ್ರ್ಯಾಂಚ್ ಮಾಡಿ ಒಂದು ಗುಲ್ಬರ್ಗ ನಮ್ಮ ಕಲಬುರಗಿ ಜನರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಮಾತನಾಡಿ, ರಾಮರಾಜ್ ಈಗಾಗಲೇ ದೇಶಾದ್ಯಂತ ಪ್ರಸಿದ್ಧ ಬ್ರ್ಯಾಂಡ್ ಆಗಿದ್ದು, ಇಲ್ಲಿ ಎಲ್ಲ ರೀತಿಯ ಸಾಂಪ್ರದಾಯಿಕ ಉಡುಪುಗಳು ಲಭ್ಯವಿವೆ. ಕಲಬುರಗಿ ಜನತೆ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಎಂದು ಹೇಳಿದರು. ರಾಮರಾಜ್ ಕ್ಲೋದಿಂಗ್ ಸ್ಟೋರ್ಸ್ ಓಪನ್ ಆಗಿದೆ ಕೂಬಾ ಪ್ಲಾಟಿನ ಕೂಬಾ ಬಿಸ್ನೆಸ್ ಸೆಂಟ್ರಲ್ಲಿ. ಈ ಒಂದು ರಾಮರಾಜ್ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಇಂಡಿಯನ್ ಟ್ರೆಡಿಷ್ನಲ್ ಕ್ಲೋತ್ಸ್ನಲ್ಲಿ ಅವರು ಏಕೈಕವಾದಂಥ ಬ್ರ್ಯಾಂಡೆಡ್ ಹೆಸರು ಅಂತ ಅನ್ಬೋದು. ಹಲವಾರು ಫಾರಿನ್ ಬ್ರ್ಯಾಂಡ್ಸ್ ಎಲ್ಲರೂ ಅವೇರ್ ಇರ್ತಾರೆ, ಆದರೆ ಟ್ರೆಡಿಷ್ನಲ್ ಇಂಡಿಯನ್ ಕ್ಲೋತ್ಸ್, ಕುರ್ತಾ ಆಗಿರ್ಬೋದು, ಪಂಚೆ ಆಗಿರ್ಬೋದು, ಪೂಜೆಗೆ ಕೂಡಬೇಕಾದಂಥ ಬಟ್ಟೆಗಳಾಗಿರ್ಬೋದು, ಮತ್ತು ಇನ್ನಿತರ ಟ್ರೆಡಿಷ್ನಲ್ ಕ್ಲೋತಿಂಗ್, ಇದರದ್ದು ಒಂದು ರಾಮರಾಜ್ ಬ್ರ್ಯಾಂಡ್ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಸರುವಾಸಿಯಾದಂಥದ್ದು. ಮತ್ತು ಕಲಬುರಗಿಗೆ ಇದು ನೀಡೆಡ್ ಇತ್ತು. ಈಗಾಗಲೇ ಒಂದು ಶೋರೂಮ್ ಆಲ್ರೆಡಿ ಇದರಲ್ಲಿ ಓಲ್ಡ್ ಜೇವರ್ಗಿ ರಸ್ತೆಯಲ್ಲಿ ಇತ್ತು, ಆದರೆ ಇದು ತುಂಬ ದೊಡ್ಡದಾಗಿರೋಂಥದ್ದು ಮತ್ತು ಒಂದೇ ಫ್ಲೋರಲ್ಲಿ ಎಲ್ಲವೂ ಸೆಕ್ಷನ್ಸ್ ಇರೋಂಥದ್ದು ಒಂದು ಸ್ಟೋರ್ ಆಗಿದೆ. ಇವತ್ತು ಈ ಓಪನಿಂಗಿಗೆ ನಮಗೆ ಆಹ್ವಾನ ಮಾಡಿದ್ದಕ್ಕೆ ಬಂದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಕಲಬುರಗಿ ಜನರು ಇದರೆಲ್ಲರದು ಸದುಪಯೋಗ ಪಡ್ಕೋತಾರೆ, ಇಲ್ಲಿ ಬಂದು ಶಾಪಿಂಗ್ ಮಾಡ್ತಾರೆ ಮತ್ತು ಅವ್ರ ಟ್ರೆಡಿಷ್ನಲ್ ಕ್ಲೋತ್ ರಿಕ್ವೈರ್ಮೆಂಟ್ ಇಲ್ಲಿಂದೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಭಾವಿಸಿ ಪ್ರಶಾಂತ್ ಬೋರ್ಗಾಂವ್ಕರ್ ಅವರು, ಅನಿರುದ್ಧ್ ಬೋರ್ಗಾಂವ್ಕರ್ ಅವರು ಮತ್ತು ರಾಜೇಶ್ ಅವರು ಮತ್ತು ಇನ್ನಿತರ ಅವರೆಲ್ಲ ತಂಡ ಮೆಂಬರ್ಸು ಅವರಿಗೆ ನಾನು ಶುಭ ಕೋರುತ್ತಾ ಈ ಒಂದು ಶೋರೂಮ್ ಶುಭವಾಗಲಿ, ಒಳ್ಳೆಯ ಸರ್ವಿಸ್ ಕಲಬುರಗಿ ಜನತೆಗೆ ಸಿಗಲಿ ಅಂತ ಭಾವಿಸ್ತಾ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಶುಭಾಶಯಗಳು ಕೋರುತ್ತೇನೆ. ಸೀನಿಯರ್ ಆಪರೇಷನ್ ಮ್ಯಾನೇಜರ್ ಉದಯ್ ಕುಮಾರ್ ಅವರು ಮಾತನಾಡಿ, ಕರ್ನಾಟಕದಲ್ಲಿ 78 ಮಳಿಗೆಗಳನ್ನು ಹೊಂದಿರುವ ರಾಮರಾಜ್ ಶೋರೂಮ್ ತನ್ನದೇ ಆದ ಗುರುತನ್ನು ಮೂಡಿಸಿದೆ. ಪಂಚೆಗಳಲ್ಲಿ ಸಾವಿರಾರು ವೈವಿಧ್ಯತೆಗಳನ್ನು ಲಭ್ಯವಿದ್ದು, ಇನ್ಸ್ಟಾ ಧೋತಿ ಎಂಬ ಹೊಸ ಮಾದರಿಯು ಯುವ ಜನತೆಗೆ ಹೆಚ್ಚು ಆಕರ್ಷಕವಾಗಿದೆ ಎಂದರು. ಸೊ ಇವತ್ತು ಕಲಬುರಗಿಯಲ್ಲಿ ನಾವು 2ನೇ ಶೋರೂಮ್ ಓಪನ್ ಮಾಡಿದ್ವಿ. ಇದು ಕರ್ನಾಟಕದಲ್ಲಿ 78 ಸ್ಟೋರು. ಸೊ 78 ಸ್ಟೋರ್ ಓಪನ್ ಮಾಡಿದ್ವಿ ಅಂದರೆ ಸೊ ಕರ್ನಾಟಕ ಜನ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ದೀಪಾವಳಿ ಆಗಲಿ, ಯುಗಾದಿ ಆಗಲಿ, ಇಲ್ಲ ಗಣೇಶ ಹಬ್ಬ ಆಗಲಿ, ಸೊ ಎಲ್ಲ ಫೆಸ್ಟಿವಲ್ಗೂ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ಬೋದು. ನನಗೆ ನಮ್ಮ ಹತ್ರ ಬಂದು ಪಂಚೆ ತೊಗೊಂಡ್ರೆ ಪಂಚೆಯಲ್ಲಿ ನಮಗೆ ಒಂದು 5000 ವೆರೈಟಿ ಇದೆ. ಸಿಂಗಲ್ ಧೋತಿ, ಡಬಲ್ ಧೋತಿ, ವಿಲ್ಕ್ರೋ, ಆಮೇಲೆ ಇವಾಗ ರೀಸೆಂಟಾಗಿ ಒಂದು ಇನ್ಸ್ಟಾ ಧೋತಿ ಅಂತ ನಾವು ಬಿಟ್ಟಿದ್ವಿ. ಇನ್ಸ್ಟಾ ಧೋತಿ ವಿದಿನ್ 5 ಸೆಕೆಂಡಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು. ವಿದಿನ್ 5 ಸೆಕೆಂಡಲ್ಲಿ ನೀವು ಬಂದು ವೇರ್ ಮಾಡ್ಕೋಬೋದು. ಇಟ್ ಈಸ್ ಅ ರೆಡಿ ಟು ವೇರ್. ಓಕೆ,
ದೆನ್ ಅಗೇನ್ ಆ್ಯಕ್ಚುಲಿ ನಮ್ಮ ಹತ್ರ ಬಂದು ಪಂಚಕಚ್ಚಮ್ ಇದೆ. ಪಂಚಕಚ್ಚಮ್ ಬಂದು 9 to 5 ಅಂತ ಹೇಳ್ತಾರೆ. ಸೊ ಅದು ಬ್ರಾಹ್ಮಿನ್ಸ್ ಎಲ್ಲ ಬಂದು ವೇರ್ ಮಾಡ್ತಾರೆ. ದೆನ್ ಅಗೇನ್ ನಮ್ಮ ಹತ್ರ ಬಂದು ಲಗ್ನ ಇದೆ. ಲಗ್ನ ಮುಹೂರ್ತ ಟೈಮಲ್ಲಿ ಆ್ಯಕ್ಚುಲಿ ಕಸ್ಟಮರ್ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ದೆನ್ ಅಗೇನ್ ನಾಟ್ ಓನ್ಲಿ ಟ್ರೆಡಿಷ್ನಲ್, ದೆನ್ ಅಗೇನ್ ಆ್ಯಕ್ಚುಲಿ ವಿ ಡೂ ಹ್ಯಾವ್ ಇದು ಟ್ರೌಸರ್ಸ್ ಇದೆ, ಶರ್ಟ್ಸ್ ಇದೆ. ಓಕೆ, ಸೊ ಎಲ್ಲನೂ ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ಕೋಬೋದು. ಓಕೆ, ಓಪನಿಂಗ್ಗೆ ಬಂದು ನಮ್ಮ ಹತ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಫರ್ಸ್ ಏನಾದ್ರು ಸರ್. ಮಂಜುಳಾ ಎಸ್ ಗುತ್ತೇದಾರ್ ಅವರು ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಧೋತ್ರ ಈಗ ಪಂಚೆಯಾಗಿ ಫ್ಯಾಷನ್ ಟ್ರೆಂಡ್ ಆಗಿದೆ. ರಾಮರಾಜ್ ಬ್ರ್ಯಾಂಡ್ ಭಾರತೀಯ ಸಂಸ್ಕೃತಿಯನ್ನು ಸುಂದರವಾಗಿ ಪ್ರತಿಬಿಂಬಿಸುತ್ತಿದೆ ಎಂದು ಹೇಳಿದರು. ರಾಮರಾಜ್ ಅಂತ ಅಂದರೆ ಎಲ್ಲರಿಗೂ ಒಂದು ಟ್ರೆಂಡ್ ಇದ್ದಿದೆ ಏನಂದರೆ ವೈಟ್ ಆ್ಯಂಡ್ ವೈಟ್ ಅಷ್ಟೇ. ಮತ್ತು ಮೊದಲು ಎಲ್ಲರೂ ತಮಿಳ್ನಾಡು, ಕೇರಳ ಅಷ್ಟೇ ವೈಟ್ ಆ್ಯಂಡ್ ವೈಟ್ ಲುಂಗಿ ಅಂತ ಇತ್ತು. ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ದೋತುರ್ ಅಂತ ಅಷ್ಟೇ ಒಂದು ಟ್ರೆಂಡ್ ಇದೆ. ಬಟ್ ಆ ದೋತರ್ ಟ್ರೆಂಡನ್ನೇ ಚೇಂಜ್ ಮಾಡಿದವರು ಈ ರಾಮರಾಜ್ದವರು. ಆ್ಯಕ್ಚುಲಿ ಮೊದಲು ಬರೀ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ, ಬರೀ ಕೇರಳ ಆ್ಯಂಡ್ ತಮಿಳ್ನಾಡು ಇತ್ತು. ಈಗ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ರಾಮನ ರಾಜ್ಯವನ್ನೇ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ರಿಯಲಿ ಟೂ ಗುಡ್, ಟ್ರೆಂಡ್ ತಕ್ಕ ಚೇಂಜ್ ಆಗ್ತಾ ಇದ್ದಾರೆ. ಮೊದಲು ಬರೀ ವೈಟ್ ಅಷ್ಟೇ ಇರ್ತಿತ್ತು, ಬಟ್ ಈಗ ಎಲ್ಲ ಕಲರ್ಸು ಮತ್ತು ಟ್ರೆಂಡ್ ನ್ಯೂ ಜನ್ರೇಷನ್ಗೆ ಹೊಸ ಥರ ಡ್ರೆಸ್ಸಸ್ಸು ಅದೆಲ್ಲ ಆ್ಯಡ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಲೈಕ್ ಟು ಕಂಗ್ರ್ಯಾಚುಲೇಷನ್ ಆಲ್ ದ ರಾಮರಾಜ್ ಟೀಮ್ ಆ್ಯಂಡ್ ಅನಿರುದ್ಧ್ ಅಣ್ಣ ಆ್ಯಂಡ್ ಭಾವಿ ಎವ್ರಿ ಒನ್, ಬಿಕಾಸ್ ದೇ ಹ್ಯಾವ್ ರಿಯಲಿ ಚೇಂಜ್ ದ ಥಿಂಗ್ ಇನ್ ಗುಲ್ಬರ್ಗ. ಥ್ಯಾಂಕ್ ಯು ಸೊ ಮಚ್. ಕಸ್ಟಮರ್ಗೆ ಏನಿಲ್ಲ, ದಯವಿಟ್ಟು ಬನ್ನಿ, ನೋಡಿ, ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲರ್ಸ್ ಇದೆ, ಮತ್ತು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಇದೆ. ಆ್ಯಂಡ್ ಈಸಿ ಟು ವೇರ್ ವಿತ್ ಪಾಕೆಟ್, ಏನೇನೋ ಹೊಸ ಥರ ಇದೆ. ಸೊ ಪ್ಲೀಸ್, ಥ್ಯಾಂಕ್ ಯು ಸೊ ಮಚ್. ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಪಂಚೆಗಳು, ಲಿನೆನ್ ಶರ್ಟ್ಗಳು, ಕಾಟನ್ ಶರ್ಟ್ಗಳು ಸೇರಿದಂತೆ ವಿವಿಧ ಉಡುಪುಗಳು ಲಭ್ಯವಿದ್ದು, ಮದುವೆ, ಪೂಜೆ ಹಾಗೂ ಇತರೆ ಶುಭ ಸಮಾರಂಭಗಳಿಗೆ ಬೇಕಾದ ಎಲ್ಲ ವಿವಿಧ ವಸ್ತ್ರಗಳು ಒಂದೇ ಸ್ಥಳದಲ್ಲಿ ದೊರೆಯುತ್ತವೆ. ಗ್ರಾಹಕರಿಗೆ ಉತ್ತಮ ಸೇವೆ ಮತ್ತು ಹಣಕ್ಕೆ ಮೌಲ್ಯ ನೀಡುವುದು ಮಳಿಗೆಯ ಮುಖ್ಯ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಬೆಂಗಳೂರಿನ ಸುರಕ್ಷಾ ಮೋಟಾರ್ ಮಾಲೀಕ ರಾಮ್ ಪ್ರಸಾದ್ ರಾಯ್, ಇಮೇಜ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ ಕಂಪನಿ ಮುಖ್ಯಸ್ಥ ಸುಜನ್, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ಅನೇಕ ಗಣ್ಯರು ರಾಮರಾಜ್ ಮಳಿಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. 1.5 ವರ್ಷ ಮುಂಚೆ ನಾವು ಒಂದು ರಾಮರಾಜ್ ಕಾಟನ್ ಶೋರೂಮ್ ಗುಲ್ಬರ್ಗಲ್ಲಿ ಶುರು ಮಾಡಿದ್ವಿ. ಆವಾಗ ಜನರು ಎಲ್ಲರೂ ತುಂಬ ಇಷ್ಟಪಟ್ಟರು. ಜನರು ನಂಬಲ್ಲಿ ಬಂದಾಗ ಹೇಳ್ತಾಯಿದ್ರು, ನಾವು ಶಾಪಿಂಗ್ ಮಾಡಬೇಕಂದ್ರೆ ಹೈದರಾಬಾದ್ ಹೋಗ್ತಾಯಿದ್ವಿ, ಬೆಂಗಳೂರು ಹೋಗ್ತಾಯಿದ್ವಿ, ರಾಮರಾಜ್ ಪ್ರಾಡಕ್ಟ್ ನಮಗೆ ತುಂಬ ಇಷ್ಟ, ಆದರೆ ಗುಲ್ಬರ್ಗಲ್ಲಿ ಅದು ಸಿಗ್ತಾ ಇರಲಿಲ್ಲ, ಫುಲ್ ರಾಮರಾಜ್ ರೇಂಜ್ ಸಿಗ್ತಾ ಇರಲಿಲ್ಲ. ಸೊ ಅದು ನಾವು ಫಸ್ಟ್ ಶೋರೂಮ್ ಶುರು ಮಾಡಿದಾಗ ನಮಗೆ ಸಾಕಷ್ಟು ಪ್ರೋತ್ಸಾಹ ಸಿಕ್ತು. ಅದೇ ಪ್ರೋತ್ಸಾಹದಿಂದ ಈಗ ರಾಮರಾಜು ಟ್ರೆಡಿಷ್ನಲ್ ಬಟ್ಟೆ ಜೊತೆ ರೆಡಿಮೇಡ್ ಪ್ಯಾಂಟು, ಟೀ ಶರ್ಟು, ಟ್ರ್ಯಾಕ್ ಪ್ಯಾಂಟು ಅದೆಲ್ಲ ಸೆಗ್ಮೆಂಟು ಇದೆ. ಅದೇ ರೀತಿ ಪ್ಯೂರ್ ಸಿಲ್ಕ್ ಸಾರಿ, ಕೇರಳ ಕಾಟನ್ ಹಾಗೂ ಲೇಡೀಸ್ ಕುರ್ತಿ ಇದೆಲ್ಲ ಹೊಸ ಸೆಗ್ಮೆಂಟ್ ಬಂದಿದೆ. ಆ ಹೊಸ ಸೆಗ್ಮೆಂಟ್ ಎಲ್ಲವೂ ಒಂದೇ ಫ್ಲೋರಲ್ಲಿ ಮಾಡೋದಕ್ಕೆ ನಾವು ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದಿಂದ 2ನೇ ಶೋರೂಮ್ ಕೂಬಾ ಬಿಸ್ನೆಸ್ ಫೋರಮ್ SB ಟೆಂಪಲ್ ರೋಡಲ್ಲಿ ಶುರು ಮಾಡಿದ್ದೀವಿ. ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ವೆಂಕಟೇಶ್ವರ್ ಕಾಂಪ್ಲೆಕ್ಸ್ನಲ್ಲಿ ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅವರ ಅಳಿಯ ಅನಿಲ್ ರಾಠೋಡ್ ಅವರನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ನಗರದ ಹಳೆ ಜೇವರ್ಗಿ ರಸ್ತೆಯ ವೆಂಕಟೇಶ್ವರ್ ಕಾಂಪ್ಲೆಕ್ಸ್ ಬಳಿ ಗುರುವಾರ ಭೀಕರ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಜಿ ಸಚಿವ ರೇವು ನಾಯಕ್ ಬೆಳಂಗಿ ಅವರ ಅಳಿಯ ಅನಿಲ್ ರಾಠೋಡ್ 45 ಅವರನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೃತ ಅನಿಲ್ ರಾಠೋಡ್ ಫೈನಾನ್ಸ್ ವ್ಯವಹಾರ ನಡೆಸುವುದರ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿಯೂ ತೊಡಗಿಸಿಕೊಂಡಿದ್ದರೆಂದು ತಿಳಿದು ಬಂದಿದೆ. ಹಣಕಾಸಿನ ವಿಚಾರವಾಗಿ ನಡೆದ ವಾಗ್ವಾದವೇ ಹತ್ಯೆಗೆ ಕಾರಣವಾಗಿರಬಹುದು ಎಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದೆ. ಘಟನೆ ಕುರಿತು ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣವನ್ನು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿದ್ದು, ಆರೋಪಿಗಳ ಪತ್ತೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಈ ಘಟನೆ ನಗರದಲ್ಲಿ ಆತಂಕವನ್ನು ಉಂಟು ಮಾಡಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ಅದು ಫೈನಾನ್ಸ್ ಬಡ್ಡಿ ಅವ್ರು ನಡೆಯದೆ ಯಾರು ಯಾರಿದ್ರು ಫೈನಾನ್ಸ್ ನಡೀತದ್ರಿ. ಅದು ಇದೇ ಬಡ್ಡಿಗೆ ಯಾವ ಕಮ್ಮಿ ತಗೋತಾರೆ, ಯಾರು ಹೆಚ್ಚು ತಗೋತಾರೆ. ನಾವು ಫೈನಾನ್ಸ್ ದುಡ್ಡು ತಂದವ್ರು ಸಾಲ ಮಾಡ್ಕೊಂಡವ್ರಿಗೆ ಯಾರು ಕಮ್ಮಿ ತಗೋತಾರೆ, ಯಾರು ಹೆಚ್ಚು ಕೊಡ್ತಾರೆ. ಅದು ಅವ್ರಿಗೆ ಲೈಸೆನ್ಸ್ ಇರ್ತದೆ, ಗೌರ್ಮೆಂಟ್ ಪರ್ಮಿಷನ್ ಇರ್ತದೆ, ಮಾಡ್ತಾರೆ. ಆದ್ರೆ ಈಗ ಅವ್ರ ತಂದೆ ಏನಾರಿ ತಂದೆ ಕೇಳಿದ್ರೆ ಗೊತ್ತಾಗ್ಬೋದು, ಅವ್ರ ಮನೆಯವ್ರಿಗೆ ಕೇಳಿದ್ರೆ ಗೊತ್ತಾಗ್ಬೋದು.
ಏನು ಸಂಗಾಟ ಬರಲಪ್ಪ ಎಲ್ಲ ಬಿಟ್ಟು ಹೋಗ್ತಾರೆ ನಾವು ಅಂತ ಮನುಷ್ಯ ಸರ್ ಇಂಥ ಏನು ಹೊಡಿತಾರಲ್ಲ ನಂಗೆ ಆಗ್ಬಾರ್ದು ನೋಡಿದ್ರೆ ಎಷ್ಟು ಭಯಾನಕ ರೀ ನನಗೆ ಚಕ್ಕರ್ ಹೊಂಟು ನಮ್ಮ ಮೊಮ್ಮಗ ಹಿಡ್ಕೊಂಡು ನೋಡಿದ್ರೆ ರಕ್ತ ಅದು ನೋಡಿದ್ರೆ ಏನ್ರಿ ಇಂಥದ್ದು ಮಾಡಬಾರ್ದು. ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಮಧ್ಯೆ ಆಗಿದೆ. ಅದರಲ್ಲಿ ಮೃತರಾದವರ ಹೆಸರು ಅನಿಲ್ ರಾಥೋಡ್ ಅಂತ, ಸುಮಾರು 45 ವರ್ಷ. ಅವರು ವಿವಾಹಿತರಾಗಿದ್ದಾರೆ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸ್ ಅನ್ನು ಮಾಡ್ತಾರೆ ಮತ್ತು ವಕೀಲರು ಕೂಡ ಆಗಿದ್ದಾರೆ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ಸಿಗುತ್ತೆ. ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ದಿನ ಬಂದು ಮಾಡಲಾಗಿದೆ. ಈಗ ಅದ್ರ ಬಗ್ಗೆ ಈಗಾಗಲೇ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ACPಗಳಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊಳ್ತೀವಿ ಮತ್ತು ಕೊಲೆಗೆ ಇಮಿಡಿಯೇಟ್ ರೀಸನ್ ಏನಂತ ಹರಿತವಾದ ಆಯುಧಗಳಿಂದ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಬರ್ತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡಿದ್ದಾರೆ. ಆದರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದ್ದಾರೆ ಅಥವಾ ಬೇರೆ ಯಾರು ಉದ್ದೇಶ ಇದ್ದಾರೆ ನಾವು ತನಿಖೆ. ಕಲಬುರಗಿ ಸತ್ರ ನ್ಯಾಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಖ್ಯಾತ ವಕೀಲರು ಹಾಗೂ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ ಆರ್ ಚಿಂಚೋಳಿ ಅವರ ಮಹತ್ವದ ಕೃತಿಯ ಭವ್ಯ ಅನಾವರಣ ಕಾರ್ಯಕ್ರಮ ನೆರವೇರಿತು. ಕಾನೂನು ವಲಯದಲ್ಲಿ ಮಹತ್ವದ ಘಟನೆಯಾಗಿ ಗುರುತಿಸಲ್ಪಡುವ ವಿಶಿಷ್ಟ ಪುಸ್ತಕ ಬಿಡುಗಡೆ ಸಮಾರಂಭವು ಶುಕ್ರವಾರ ಬೆಳಗ್ಗೆ ಕಲಬುರಗಿ ಸತ್ರ ನ್ಯಾಯಾಲಯದ ಕಾನ್ಫರೆನ್ಸ್ ಹಾಲ್ನಲ್ಲಿ ಯಶಸ್ವಿಯಾಗಿ ನೆರವೇರಿತು. ಖ್ಯಾತ ವಕೀಲರು ಹಾಗೂ ಸಂಶೋಧಕರಾದ ಡಾಕ್ಟರ್ ಬಸವರಾಜ್ ಆರ್ ಚಿಂಚೋಳಿ ಅವರು ರಚಿಸಿರುವ ದ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1930-1932, ಡಿಬೇಟ್ ಇನ್ ಬ್ರಿಟಿಷ್ ಇಂಡಿಯನ್ ಪಾರ್ಲಿಮೆಂಟ್ 1946-1949, ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 1949-1950 ಕೃತಿಯನ್ನು ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸನ್ಮಾನ್ಯ ಶ್ರೀ ಚೆನ್ನಪ್ಪಗೌಡ ಅವರು ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಉತ್ತರ ಕನ್ನಡ ಲೋಕಸಭಾ ಸದಸ್ಯರು ಹಾಗೂ ಮಾಜಿ ವಿಧಾನಸಭಾ ಸ್ಪೀಕರ್ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಭಾಗವಹಿಸಿದರು. ಆದರೆ ಬಸವರಾಜ ಅವರ ಪ್ರೀತಿ ಎದುರುಗಡೆ ಚೆನ್ನಾಗಿ ನೀವು ಬಂದಿದ್ದಾರೆ. ನಿಜವಾಗ್ಲೂ ಸಂತೋಷ, ಭಾಳ ಹೆಮ್ಮೆಯಿಂದ ಬಂದಿದ್ದೇನೆ. ನನಗೆ ಬರೋದಕ್ಕೆ ಮತ್ತೊಂದು ಸಂತೋಷ ಯಾಕೆ ಒಳಮನಸ್ಸಿನಲ್ಲಿ ಇದೆ ಅಂದರೆ, ನಾನು ಬಂದಿರೋದು ಅನುಭವ ಪಟ್ಟುಕೊಂಡ ನಾಡಿಗೆ. ಇಡೀ ಜಗತ್ತು ಕೈಬಿಡೋಕ್ಕಿಂತ ಮೊದಲು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅಡಿಪಾಯವನ್ನು ಹಾಕಿರುವಂತಹ ಅನುಭವ ಮಾಡಿದ ನಾಡಿನವರು ಕರ್ನಾಟಕದವರು. ನಮಗೆ ಆ ಹೆಮ್ಮೆ ಇದೆ, ಆ ಗೌರವ ಇದೆ. ನಾನು ಸ್ಪೀಕರ್ ಆದಾಗ ನಾನು ದೇಶದ ಅನೇಕ ಕಡೆಗಳಲ್ಲಿ ಮಾತನಾಡುವ ಸಂದರ್ಭಗಳೆಲ್ಲ ಬಂದಾಗ ಅನೇಕ ವಿಧಾನಸಭೆಗಳಲ್ಲಿ ಮಾತನಾಡಿದ್ದೀನಿ. ಶೆಡ್ಯೂಲ್ 10 ಅನ್ನು ಸ್ಟ್ರೆಂಥನ್ ಮಾಡಬೇಕು ಅನ್ನುವಂಥ ಒಂದು ಸಬ್ ಕಮಿಟಿಯ ಸದಸ್ಯನಾಗಿ ಇನ್ನು ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾನು ನಮ್ಮ ಅನುಭವ ಮಂಟಪದ ಬಸವಣ್ಣನವರ ಕೊಡುಗೆ ಏನಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೂಪಿತ ಆಗೋದಕ್ಕೆ ಅದನ್ನು ಸದಾಕಾಲದಲ್ಲಿ ಸ್ಮರಣೆ ಮಾಡಿಕೊಂಡಿದ್ದೇನೆ. ನಾನು ಬಸವರಾಜನಿಗೆ ಅವರಿಗೆ ಕೇಳಿದೆ, ಯಾಕೆ ನಾನು ಬರಬೇಕು ಅಂತ. ಅವ್ರು ಹೇಳಿದ್ರು, ಇಲ್ಲ, ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿದ್ದಿದ್ರೆ ನಾನು ಮೊದಲ ಸ್ಪೀಕರ್ ಆಗಿ ಚರ್ಚೆ ಮಾಡಿದವನು, ಹಾಗಾಗಿ ನೀವು ಮೊದಲೇ ಕರ್ನಾಟಕ ವಿಧಾನಸಭೆ ಮೊಟ್ಟ ಮೊದಲ ವಿಧಾನಸಭೆ. ಗೌರವ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಶಶಿಕಾಂತ್ ಎಸ್ ಉಡಿಕೇರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ಅನಿಲ್ ಕುಮಾರ್ ರಾಠೋಡ್ ಅವರ ನಿಧನಕ್ಕೆ ಮೌನಾಚರಣೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶ್ರೀ ಎಸ್.ವಿ. ಮಾಗಾವ್, ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿದ್ದರಾಮ್ ಬಿ ವಾಡಿ ಹಾಗೂ ಕರ್ನಾಟಕ SC/ST ವಕೀಲರ ಕಾನೂನು ಅರಿವು ಸಂಘದ ಅಧ್ಯಕ್ಷ ಶ್ರೀ ವಿನೋದ್ ಕುಮಾರ್ ಕಾಂಬ್ಳೆ ಸೇರಿದಂತೆ ಅನೇಕ ಗಣ್ಯರು, ವಕೀಲರು ಮತ್ತು ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಡಾಕ್ಟರ್ ಬಸವರಾಜ್ ಚಿಂಚೋಳಿ ಅವರ ಕೃತಿ ಭಾರತದ ಸಂವಿಧಾನ ರಚನೆಗೆ ಸಂಬಂಧಿಸಿದ ಇತಿಹಾಸದ ಮಹತ್ವದ ಘಟ್ಟಗಳನ್ನು ವಿಶ್ಲೇಷಿಸುವ ಮೂಲಕ ಕಾನೂನು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಮಾರ್ಗದರ್ಶಕವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕಲಬುರಗಿ ತಾಲೂಕಿನ ಪರ್ತಾಬಾದ್ ಗ್ರಾಮದಲ್ಲಿ ಜನಿಸಿದ ಡಾಕ್ಟರ್ ಬಸವರಾಜ್ ಚಿಂಚೋಳಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕಲಬುರಗಿಯಲ್ಲಿ ಪೂರ್ಣಗೊಳಿಸಿ ವಾಣಿಜ್ಯ ಹಾಗೂ ಕಾನೂನು ಕ್ಷೇತ್ರದಲ್ಲಿ ಉನ್ನತ ಪದವಿಗಳನ್ನು ಗಳಿಸಿದ್ದಾರೆ. LLM ಮತ್ತು PhD ಪದವಿಗಳೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದ ಡಿಲಿಟ್ ಪದವಿಯನ್ನು ಪಡೆದಿರುವ ಅವರು ಕಳೆದ 4 ದಶಕಗಳಿಂದ ನ್ಯಾಯಾಂಗ ಕ್ಷೇತ್ರದಲ್ಲಿ ಸಕ್ರಿಯ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಜಿಲ್ಲಾ ಸತ್ರ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿದ್ದು, ಕಲಬುರಗಿ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕಾನೂನು ಸಂಶೋಧನೆಯಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಅವರು ಈಗಾಗಲೇ ಹಲವು ಗ್ರಂಥಗಳನ್ನು ಪ್ರಕಟಿಸಿದ್ದು, ಇಂದಿನ ಕೃತಿ ಅವರ 7ನೇ ಸಂಶೋಧನಾ ಕೃತಿಯಾಗಿದೆ. ಸಾರ್ವಜನಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹೆಸರು ಮಾಡಿರುವ ಡಾಕ್ಟರ್ ಚಿಂಚೋಳಿ ಅವರು ತಮ್ಮ ಸೇವೆಯಿಂದ ವಿದ್ಯಾರ್ಥಿಗಳು ಮತ್ತು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಕಾರ್ಯಕ್ರಮವು ಕಾನೂನು ಕ್ಷೇತ್ರದ ಗಣ್ಯರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. शैक्षणिक वर्ष 2026 के लिए प्रवेश प्रारंभ है. नर्सरी से 8वीं कक्षा तक प्रवेश खुला है. हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं. डिजिटल ऐप के माध्यम से अभिभावक बच्चों की प्रगति से जुड़े रहते हैं. JEE एवं नीट फाउंडेशन कार्यक्रम, अनुभवी एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा. आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಹಸಿರು ಕ್ರಾಂತಿಯ ಹರಿಕಾರ ಹಾಗೂ ಭಾರತದ ಮಾಜಿ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ಬಹಿರಂಗ ಸಭೆ ಮತ್ತು ಭವ್ಯ ಮೆರವಣಿಗೆ ಆಯೋಜಿಸಲಾಗುತ್ತಿದೆ ಎಂದು ಸಮಾಜದ ಮುಖಂಡ ಲಿಂಗರಾಜ್ ತಾರ್ಫೈಲ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಸಿರು ಕ್ರಾಂತಿ ಹರಿಕಾರ ಮತ್ತು ಭಾರತದ ಮಾಜಿ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಮಾಜದ ಎಲ್ಲಾ ವರ್ಗದ ಜನರನ್ನು ಭಾಗವಹಿಸಲು ಆಹ್ವಾನಿಸಲಾಗಿದೆ. ಜಯಂತ್ಯೋತ್ಸವದ ಪೂರ್ವಭಾವಿಯಾಗಿ ದಿನಾಂಕ 4ರಂದು ಸಾಯಂಕಾಲ 4 ಗಂಟೆಗೆ ನಗರದ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆ ಎದುರು ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 119 ಸಾಧಕರಿಗೆ, ಸರ್ಕಾರಿ ನಿವೃತ್ತ ಮತ್ತು ಹಾಲಿ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 5ರಂದು ಸಾಯಂಕಾಲ 5 ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯಿಂದ ಭವ್ಯ ಮೆರವಣಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಗಳಿಗೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನ ಮಾದಿಗ ಸಮಾಜದ ಮುಖಂಡರು, ಬುದ್ಧಿಜೀವಿಗಳು,
ಪ್ರಗತಿಪರ ಚಿಂತಕರು, ಸರ್ಕಾರಿ ಹಾಗೂ ನಿವೃತ್ತ ನೌಕರರು, ನ್ಯಾಯವಾದಿಗಳು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರೆ ನೀಡಲಾಗಿದೆ. ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ನಾಳೆ ದಿನಾಂಕ 4ರಂದು ಒಂದು ಬಹಿರಂಗ ಸಭೆಯನ್ನು ಜಗಜೀವನ್ ರಾಮ್ ಅವರ ಪುತ್ಥಳಿಯ ಎದುರುಗಡೆ ಎಲ್ಲ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯ ಯುವಕರು, ಮಹಿಳೆಯರು ಹಾಗೂ ಎಲ್ಲ ಸಮಾಜದ ಚಿಂತಕರು, ಬಾಬೂಜಿಯವರ ಅಭಿಮಾನಿಗಳು ಎಲ್ಲರೂ ಕೂಡ ಆಗಮಿಸ್ತಾರೆ. ಅದರ ಜೊತೆಗೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದಲೂ ಕೂಡ ಸಹ ಎಲ್ಲ ಸಮಾಜದ ಕುಲಬಾಂಧವರು ಆಗಮಿಸ್ತಿದ್ದಾರೆ. ಏನು ನಾಳೆ ಸಾಯಂಕಾಲ 4 ಗಂಟೆಗೆ ಆ ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆಯಲ್ಲಿ ಉದ್ಘಾಟಕರಾಗಿ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಬಸವರಾಜ್ ಮತ್ತಿಮೂಡವರು, ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಉಪಸ್ಥಿತಿಯಲ್ಲಿ ಹಾಗೂ ಏನು ದಾಕ್ಷಿಣಿ ಅಮ್ಮವರಾಗಿರ್ಬೋದು, ಅವ ಮಲ್ಲಿನಾಥ್ ಅವರಾಗಿರ್ಬೋದು, ಸುಲಭನ ಮಟ್ಟದ ಪೂಜ್ಯರಾಗಿರ್ಬೋದು, ಹೀಗೆ ಎಲ್ಲರ ಒಂದು ಸಾನ್ನಿಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆಜಿಯವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಅಲ್ಲಂಪ್ರಭು ಪಾಟೀಲ್ ಅವರು, ಬಸವರಾಜ್ ಮತ್ತಿಮೂಡವರು ಎಲ್ಲ ಈ ಒಂದು ಜಿಲ್ಲೆಯ ಶಾಸಕರುಗಳು ಇರ್ತಾರೆ. ಆ ಒಂದು ಬಹಿರಂಗ ಒಂದು ಸಭೆಯಲ್ಲಿ ನಮ್ಮ ಸಮಾಜದ ಏನು ಉಪಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬೂಜಿಯವರ ಒಂದು ಜೀವನ ಚರಿತ್ರೆಯನ್ನು ಕುರಿತು ನಮ್ಮದೇ ಸಮಾಜದೇ ಆಗಿರ್ತಕ್ಕಂಥ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾವರ್ಕರ್ ಅವರು ಜೀವನ ಚರಿತ್ರೆ ಕುರಿತು ಮಾತನಾಡಲಿದ್ದಾರೆ. ಆ ಒಂದು ವೇದಿಕೆಯಲ್ಲಿ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಮುಖಂಡರು ಏನಿಲ್ಲೆಲ್ಲ ಇದ್ದೀವಿ ಅಷ್ಟು ಜನ ಎಲ್ಲ ಸಮಾಜದ ಎಲ್ಲ ಹಿರಿಯ ಮುಖಂಡರು, ಕಿರಿಯರು ಎಲ್ಲರೂ ಕೂಡ ಅವರೆಲ್ಲ ಒಂದು ನೇತೃತ್ವದಲ್ಲಿ ಆ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಂತರ ಮಾಧ್ಯಮದವರ ಪ್ರಶ್ನೆ ಉತ್ತರಿಸಿದ ಸಮಾಜದ ಮುಖಂಡರು, ಈ ಹಿಂದೆ ನಮ್ಮ ಸಮಾಜದ ಕೋರ್ ಕಮಿಟಿಯ ಕೆಲವು ಮುಖಂಡರು ಸೇರಿ ಸಮಿತಿ ಮಾಡುವ ಪದ್ಧತಿ ಇದೆ. ಈ ಬಾರಿಯೂ ಅದೇ ರೀತಿಯಲ್ಲಿ ಸಮಿತಿ ಆಯ್ಕೆ ಮಾಡಲಾಗಿದೆ. ಈ ಬಾರಿ ಕೆಲವೊಂದು ಯುವಕರು ಬೇರೆ ಗುಂಪು ಮಾಡಿಕೊಂಡು ಜಯಂತಿ ಆಚರಣೆ ಮಾಡುತ್ತಿದ್ದಾರೆ. ಅವರು ಮಾಡಲಿ. ನಾವು ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಅನ್ನಪೂರ್ಣ ಕ್ರಾಸ್ ಬಳಿ ಆಚರಣೆ ಮಾಡಲಾಗುತ್ತಿದೆ. ನಮ್ಮ ಸಮಾಜದ ಬಂಧುಗಳು ಯಾರ ಮಾತಿಗೂ ಕಿವಿಗೋಡದೆ 5ರಂದು ನಡೆಯುವ ಈ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಪ್ರತಿ ಈಗ 15 ವರ್ಷಗಳಿಂದ ನಮ್ಮ ಕೋರ್ ಕಮಿಟಿ ಅಂತ ಏನಿದೆ, ನಾವೆಲ್ಲ ಅಂತಂದಿರು ನಮ್ಮ ಕುಲಬಾಂಧವರು ಎಲ್ಲರೂ ಕೂಡಿ ಒಂದೇ ಡಿಸೈಡ್ ಮಾಡ್ತಿದ್ದೆವು. ನಾವು ಜಗಜೀವನ್ ರಾಮ್, ಬಾಬು ಜಗಜೀವನ್ ರಾಮ್, ಪೂಜ್ಯ ಬಾಬು ಜಗಜೀವನ್ ರಾಮ್ ಜಯಂತಿ ಎಲ್ಲರೂ ಅದ್ದೂರಿಯಾಗಿ ಮಾಡಿದ್ವಿ. ಇವತ್ತಿಲ್ಲ, ನಾಳೆ ಇಲ್ಲ, 15 ವರ್ಷ. ಆದರೆ ಇವತ್ತಿನಿಂದ ಸ್ವಲ್ಪ ಕೆಲವೊಂದು ಹುಡುಗರು ಅನಿವಾರ್ಯ ಕಾರಣದಿಂದ ಸ್ವಲ್ಪ ಬೇರೆ ಒಂದು ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡಿ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಿವಿಗೊಳಿಸೋದಿಲ್ಲ. ನಮ್ಮ ಕುಲಬಂಧವರಲ್ಲಿ ನಮ್ಮ ಓಣಿ ಜನರಲ್ಲಿ ಕಳಕಳಿ ಮನವಿ ಮಾಡ್ಕೊಂಡು ಏನಂದ್ರೆ ಎಲ್ಲರೂ ನಮ್ಮ ಕೋರ್ ಕಮಿಟಿ ಏನಿದೆ, ನಾವು ಜಿಲ್ಲಾ ಸಮಿತಿ ಕಡಿದ್ದು ಅನ್ನಪೂರ್ಣ ಕ್ರಾಸ್ ಅಂದರೆ ಜಗಜೀವನ್ ರಾಮ್ ಕ್ರಾಸ್ ಎದುರುಗಡೆ ನಾವು ದೊಡ್ಡ ಒಳ್ಳೆಯ ಸ್ಟೇಜ್ ಅದು ಹುಡುಗು ಚಿಂತನ ಮಂಥನ ಕಾರ್ಯಕ್ರಮ ನಮಗೆ ಬುದ್ಧಿಜೀವಿಗಳಿಗೆ ಕರೆಸಿ ಒಂದು ಹಿತವಚನಗಳನ್ನು ಹೇಳ್ತಾ ಇದ್ದೀವಿ. ಅವ್ರನ್ನೆಲ್ಲರೂ ಬಂದು ಭಾಗವಹಿಸಬೇಕು. ಬೇರೆಯವ್ರ ಕಿವಿ ಕೂಡದೆ ತಪ್ಪದೇ 4ನೇ ತಾರೀಕು ಮತ್ತು 5ನೇ ತಾರೀಕು ಪ್ರೊಸೆಷನ್ 5 ಗಂಟೆಗೆ ತಿಮ್ಮಾಪುರ ಸರ್ಕಲ್ನಿಂದ ಬರ್ತದ. ಅದಕ್ಕೆಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು. ನಂತರ ರಾಜು ವಾಡೇಕರ್ ಮಾತನಾಡಿ, ಈ ಬಾರಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ. ಈ ಹಿಂದೆ ಅವರ ಕಾರ್ಯ ಅಧ್ಯಕ್ಷ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದ್ದೆವು. ಪ್ರತಿ ಬಾರಿ ನಮಗೆ ಮಾಡಿ ಅಂದರೆ ಹೇಗಾಗುತ್ತದೆ ಎಂದು ಪ್ರಶ್ನೆ ಮಾಡಿದರು. ಸ್ಥಾನಮಾನ ನೀಡದಿದ್ದಕ್ಕೆ ಹೀಗೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಅವರು ಜಯಂತಿ ಮಾಡುತ್ತಿದ್ದಾರೆ, ಮಾಡಲಿ. ಸಮಾಜದ ಎಲ್ಲ ಮುಖಂಡರು ಸೇರಿ ಒಗ್ಗಟ್ಟಾಗಿ ಮಾಡಿದರೆ ಒಂದು ಶಕ್ತಿ ಇರುತ್ತಿತ್ತು. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಾಗಿ ತಿಳಿಸಿದರು. ಇಲ್ಲಿ ಕುಳಿತಿರುವ ಎಲ್ಲರೂ ನಾವು ಮಾದಿಗರಿದ್ದೇವೆ ಎಂದರು. ಯಾಕಂದ್ರೆ ಪ್ರತಿ ಸಲ ನನಗೆ ಈಗ ನಾವು ಒಂದು ಸಲ ಆದ್ಮೇಲೆ ನಾವು ಅದಕ್ಕೆ ಕೇಳಕ್ಕೆ ಹೋಗಲ್ಲ, ಏನಿಲ್ಲ. ಒಂದು ಸಲ ಪರಮೇಶ್ವರ್ ಆದರು, ಒಂದು ಸಲ ಬಾಬು ಸುಂಟಾರ್ ಆದರು. ಈಗ ಗಡಿ ನಾವೇ ಕೇಳ್ಕೊತೋದ್ರೆ ಅದು ಆಗೋರಿಗೆ ಯುವಕರಿಗೆ ಮಾಡ್ಕೊತ ಹೋಗೋಣ ಅಂತ ನಾವು ಕಾರ್ಯಾಧ್ಯಕ್ಷ ಆಗ್ಯಾರ, ಪ್ರಚಾರ ಸಮಿತಿ ಆಗ್ಯಾರ, ಕಂಟಿನ್ಯೂ 15 ವರ್ಷದ ಅವನೇ ಆಗ್ತದ.
ಬೇಡಪ್ಪ ಇದು ಒಂದು ಸಲ ಬಿಡು ಅಂದರೆ ಈ ರೀತಿ ಅವು ಏನೋ ಅವ್ರಿಗೆ ಬಿಟ್ಟು ವಿಷಯ ಯಾಕೆ ಮಾಡಿದಾರೋ ಏನಿಲ್ಲೋ ಅದು ನಾವು ಜಿಲ್ಲಾ ನಮ್ಮ ಕೋರ್ ಕಮಿಟಿ ನಮ್ಮ ಮಾದಿಗ ಸಮಾಜ ಎಲ್ಲರೂ ಒಟ್ಟಿಗಿದ್ದೀವಿ, ಎಲ್ಲ ನಾವು ಹಿರಿಯರು ಒಟ್ಟಿಗಿದ್ದೀವಿ, ಎಲ್ಲ ಸಮಾಜ ಒಂದು ನಮ್ಮ ಕಡೆಗೆ ಅದ, ನಾವೆಲ್ಲ ಸಮಾಜದವ್ರಿಗೆ ಹೇಳ್ತಾ ಇದ್ದೀವಿ. ಅವ್ರನ್ನೂ ಮಾಡಿ ಅವ್ರನ್ನೂ ಪಾಪ ಮಾಡ್ಬೇಕು ಅನ್ನಿಸ್ತಾರ. ಬಾಬುಜಾಜಿನೂ ಯಾರು ಪ್ರತಿಯೊಬ್ಬರು ಮಾಡ್ಬೋದು, ಅವ್ರು ಮಾಡಬೇಡ ಅಂತ ನಮ್ಮ ಪಾಪ ಮಾಡ್ತಾರೆ. ಅವ್ರು ಒಳ್ಳೆ ರೀತಿ ಫಂಕ್ಷನ್ ಮಾಡ್ಲತ್ತಾರ, ಮಾಡಿ ನಮ್ಗೆ ಹೆಮ್ಮೆ ಅದ. ಯಾರು ಜನ ಹೋಗ್ತಾರೆ ಹೋಗ್ಲಿ, ಬರ್ರಿ, ನಾವು ಅಲ್ಲಿ ಬೇಡ ಅನ್ನಲ್ಲ ಯಾರಿಗೂ, ಬರಲಿ. ಆದರೆ ಈ ರೀತಿ ಎರಡೆರಡು ಈ ಇಬ್ಬರೂ ಸೇರಿ ಒಕ್ಕಟ್ಟಾಗಿ ಮಾಡಿದ್ರೆ ಭಾಳ ಅದ್ದೂರಿ ಆಗ್ತಿತ್ತು. ಅದು ಒಂದು ತಪ್ಪು ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಅವ್ರ ಮುಖಾಂತರ ನಿಮ್ಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ನಮ್ಮ ಸಮಾಜನಾಗ ಹಿಂಗಾಗ್ಯದ ಅಂತೇಳಿ ಈಗ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಅದಕ್ಕೊಂದು ನಾವು ದಾರಿ ಹುಡುಕಿ ಅದಕ್ಕೆ ಬಂದೋಬಸ್ತ್ ಮಾಡಿ ಒಂದೇ ಆಗುವಾಗ ನಾವು ಮಾಡ್ತೀವಿ. ವಿಶೇಷವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದ ಹಳ್ಳಿಗಳಲ್ಲಿ ಎಲ್ಲ ಒಂದು ಸದಸ್ಯರನ್ನು ಆಯ್ಕೆ ಮಾಡಿ ಈ ನಗರದಲ್ಲಿ ಸರ್ತಿ ಕಮ್ಮಿ ತೋಡಿ ಸದಸ್ಯರುಗಳು ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಸದಸ್ಯರನ್ನು ಮಾಡಿ ಆಯ್ಕೆ ಮಾಡಿ ಈ ಸರ್ತಿ ತಂಡ ಮಾಡಿದೆ. ಇದರಿಂದ ಈ ಒಂದು ನಾಳೆ ಬರುವಂಥ ಬಹಿರಂಗ ಸಭೆಯಲ್ಲಿ ತಾಲೂಕು ಮಟ್ಟದಿಂದ ಎಲ್ಲರೂ ಮಾದಿಗ ಸಮಾಜದವರು ಈ ಒಂದು ಶಕ್ತಿ ತುಂಬಿಸೋದಕ್ಕಾಗಿ ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳ ಹೆಚ್ಚಿನ ಪ್ರಮಾಣವಾಗಿ ಜನ ಸೇರಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಬೇಕಾಗಿ ನಗರದಲ್ಲಿರುವಂಥ ಎಲ್ಲ ಬಡವಣಿಗೆ ನಮ್ಮ ಸಮಾಜದವರಿಗೆ, ಸಮಾಜದ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಮಾಣವಾಗಿ ನಾವು ಹೋದ ವರ್ಷ ಬರೋಕ್ಕಿಂತ ಹೆಚ್ಚಿನ ಪ್ರಮಾಣವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಸಮಾಜದ ಒಂದು ನಮ್ಮ ಕೈಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ದೊಡ್ಮನಿ, ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸತೀಶ್ ಅಳ್ಳೋಳಿ, ಕಾರ್ಯಾಧ್ಯಕ್ಷರಾದ ಶರಣು ಸಗರ್ಕರ್ ಮತ್ತು ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರಾದ ಪ್ರದೀಪ್ ಬಾಚನಹಳ್ಳಿ, ರಾಜು ವಾಡೇಕರ್, ಭೀಮಣ್ಣ ಬಿಲ್ಲವ್, ಬಾಬು ಸುಂಠಾಣ್, ವಿಜಯ್ ಕುಮಾರ್ ಕೌಡ್ಯಾಳ್, ಲಿಂಗರಾಜ್ ತಾರ್ಫೈಲ್, ಗೋಪಾಲರಾವ್ ಕಟ್ಟಿಮನಿ, ನಾಗರಾಜ್ ಗುಂಡ್ಗುರ್ತಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ದೇಶ ಸುಭದ್ರವಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮಿತಿಯೊಳಗೆ ಮಾತನಾಡಬೇಕು. ಮೋದಿ ಮತ್ತು ಆರ್ಎಸ್ಎಸ್ ವಿರುದ್ಧ ಟೀಕೆ ಮಾಡುವುದಕ್ಕಿಂತ ತಮ್ಮ ಸಾಧನೆಗಳ ಬಗ್ಗೆ ಮಾತನಾಡಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡಿ, ದೇಶದ ಪ್ರಸ್ತುತ ಪರಿಸ್ಥಿತಿ ಕುರಿತು ಮಾತನಾಡಿ, ಇರಾನ್ ಇಸ್ರೇಲ್ ಯುದ್ಧದ ನಡುವೆಯೂ ಭಾರತದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಉಂಟಾಗಿಲ್ಲ ಎಂದು ಹೇಳಿದರು. ಕೆಲವೆಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಂಡು ಬಂದರೂ ಅದು ಶೀಘ್ರದಲ್ಲೇ ಪರಿಹಾರವಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 12 ವರ್ಷಗಳ ಆಡಳಿತದಿಂದ ಇಂತಹ ಸವಾಲುಗಳಿಗೆ ದೇಶ ಸಿದ್ಧವಾಗಿದೆ ಎಂದು ಹೇಳಿದರು. ಕೊಲ್ಲಿಯಲ್ಲಿ ಈ ರೀತಿಯ ಒಂದು ಘೋರ ಯುದ್ಧ ನಡೀತಾ ಇದ್ರೂ ಸಹ ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯದಲ್ಲಿ ಮತ್ತು ಅನೇಕ ದೇಶಗಳು ಸಹ ಭಾಗಿಯಾಗಿ ಜಗತ್ತಿನ ಅನೇಕ ದೇಶಗಳು ಎಮರ್ಜೆನ್ಸಿ ಹಾಕುವಂತಹ, ಲಾಕ್ಡೌನ್ ಮಾಡುವಂತಹ ಸ್ಥಿತಿಯಲ್ಲಿ ಇದ್ದಾಗಲೂ ಭಾರತೀಯರಾಗಿ ನಾವು ಗ್ಯಾಸ್ ಒಂದು ವಿಷಯ ಬಿಟ್ಟರೆ ಇನ್ನು ಯಾವುದೂ ತೊಂದರೆ ಆಗದೇ ಇರುವಂತೆ ಈ 1 ತಿಂಗಳ ಅವಧಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನೋಡಿಕೊಂಡಿದ್ದಾರೆ, ನಮ್ಮ ಕೇಂದ್ರ ಸರ್ಕಾರ ನೋಡಿಕೊಂಡಿದೆ. ನಾನು ಸಂಸದನಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ, ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಗಳಿಗೆ ನಾನು ಅಭಿನಂದಿಸ್ತೇನೆ. ಏಕೆಂದರೆ ಇದು ಮತ್ತೊಂದು ಈ ಭೀಕರ ಸನ್ನಿವೇಶಕ್ಕೆ ಕಾರಣ ಆಗಿದೆ, ಇನ್ನೂ ಆಗುತ್ತೇನೋ ಅನ್ನುವಂಥ ಒಂದು ಆತಂಕ ಸಹ ಜನರಲ್ಲಿ ಇರೋದನ್ನು ನೋಡ್ತಾ ಇದ್ದೇವೆ. ನಾವು ಇಂಥ ಸಂದರ್ಭದಲ್ಲಿ ನಿಜ ತೊಂದರೆ ಆಗ್ತಾ ಇದೆ, ನಾನು ತೊಂದರೆ ಆಗಿಲ್ಲ, ಆಗ್ತಾನೇ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಜಗತ್ತೆಲ್ಲ ಅನುಭವಿಸ್ತಾ ಇರುವಂಥ ಕಷ್ಟದ ಸಂದರ್ಭದಲ್ಲಿ ಅನಿರೀಕ್ಷಿತವಾದ ಈ ಬೆಳವಣಿಗೆಯ ಯುದ್ಧದಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇರೋದರಿಂದ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ 140 ಕೋಟಿ ಜನ ಕೊರೋನಾವನ್ನು ಹೇಗೆ ಎದುರಿಸಿದ್ವೋ ಆ ರೀತಿಯ ಒಂದು ಮಾನಸಿಕತೆಯಲ್ಲಿ ಇವತ್ತಿನ ದಿನವನ್ನು ನಾವೆಲ್ಲರೂ ಕೂಡಿ ಎದುರಿಸಬೇಕಾಗಿದೆ. ಹೇಗೆ
ನಾವು ವಿದೇಶವನ್ನು ಅವಲಂಬಿಸ್ಕೊಂಡಿದ್ದೇವೆ, ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ನಂತಹ ಅನೇಕ ವಿಷಯಗಳಿಗೆ, ಅದರ ಬೈ ಪ್ರಾಡಕ್ಟ್ಸ್ಗಳಿಗೆ ಇತ್ಯಾದಿ ಅಂತ ನಮ್ಗೆ ಗೊತ್ತೇ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಈ ವೇಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಆಗಿರೋದು, ಈ ವಿಶ್ವಾಸದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಆಗಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ 11-12 ವರ್ಷದ ಆಡಳಿತ. ರಾಜ್ಯದ ರಾಜಕೀಯ ಕುರಿತು ಮಾತನಾಡಿದ ಅವರು, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಬಿಜೆಪಿ ಜಯ ಸಾಧಿಸಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಡಳಿತದ ವಿರುದ್ಧ ಜನರಲ್ಲಿ ಅಸಮಾಧಾನ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪುತ್ತಿಲ್ಲ ಎಂದು ಟೀಕಿಸಿದರು. ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಕಾಗೇರಿ ಅವರು ತಮ್ಮ ಮಿತಿಯೊಳಗೆ ಮಾತನಾಡಬೇಕು ಎಂದು ಹೇಳಿದರು. ಮೋದಿ ಮತ್ತು ಆರ್ಎಸ್ಎಸ್ ವಿರುದ್ಧ ಟೀಕೆ ಮಾಡುವುದಕ್ಕಿಂತ ತಮ್ಮ ಸಾಧನೆಗಳ ಬಗ್ಗೆ ಮಾತನಾಡಲಿ ಎಂದು ಸಲಹೆ ನೀಡಿದರು. ಜಲಜೀವನ್ ಮಿಷನ್ ಕಾಮಗಾರಿಗಳಲ್ಲಿ ಅನೇಕ ಹಳ್ಳಿಗಳಲ್ಲಿನ ನೀರಿನ ಸಮಸ್ಯೆ ಇದೆ, ರಸ್ತೆಗಳು ಹಾಳಾಗಿವೆ ಎಂದು ಆರೋಪಿಸಿದ ಅವರು, ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂಬುದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ನಾನು ಪ್ರಿಯಾಂಕ್ ಖರ್ಗೆ ಬಗ್ಗೆ ಒಂದೇ ಒಂದು ಹೇಳ್ತೇನೆ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ನಮ್ಮ ಕಡೆಗೆ ಹೇಳ್ತಾರೆ, ಈ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದೆ. ಅವರ ಅನುಭವ, ಅವರದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಅವರು ತನ್ನ ಹೇಳಿಕೆಗಳನ್ನು ಕೊಡಬೇಕು ಮತ್ತು ಅವರು ಹಾಗೆ ನಡ್ಕೊಳ್ಬೇಕು. ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರಿಗೆ ಬೈಯೋದೇ ಒಂದು ದೊಡ್ಡ ಸಾಧನೆ ಅಂತ ಅಂದ್ಕೊಂಡ್ರೆ, RSSಗೆ ಬೈಯೋದೇ ಒಂದು ದೊಡ್ಡ ಸಾಧನೆ ಅಂತ ಆದರೆ, ಅದರಿಂದ ತನ್ನ ನಾಯಕತ್ವ ಬೆಳೆಯುತ್ತೆ ಅಥವಾ ರಾಜಕೀಯವಾದ ಏನೋ ಸಾಧನೆ ಆಗತ್ತೆ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಅದು ಯಾವುದರಿಂದಲೂ ಯಶಸ್ಸು ಸಿಗೋದಿಲ್ಲ. ತನ್ನ ವ್ಯಕ್ತಿತ್ವವನ್ನು ವಿಶಾಲ ದೃಷ್ಟಿಕೋನದಿಂದ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಅವ್ರು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯದು ಅನ್ನುವಂಥ ಕಿವಿ ಮಾತನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ವಿವಾದದ ಮಾತೇ ಆಡೋದು ಮತ್ತು ಮೋದಿಯವರ RSS ಬಗ್ಗೆ ಮಾತಾಡೋದು. ನಾನು ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ. ಅವರ ಇಲಾಖೆಯಲ್ಲಿ ಈ 3 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗಿ. ಅವರು 3 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿ. ಆ ಸಾಧನೆ ಮಾಡದೇ ಇರುವಂಥ ತಮ್ಮ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋದಕ್ಕೆ ಮೋದಿಯವರಿಗೆ RSSಗೆ ಬೈದರೆ, BJPಗೆ RSSಗೆ ಬೈದರೆ ಯಾವ ಲಾಭವೂ ಇಲ್ಲ. ನಿಮಗಿರೋ ಜವಾಬ್ದಾರಿ ಈಗೇನು, ನೀವು IT-BT ಮಂತ್ರಿ ಇದ್ದೀರಿ, ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದೀರಿ, ನಿಮ್ಮ ಸರ್ಕಾರ ಇದೆ, ಸರ್ಕಾರದ ಸಾಧನೆಯನ್ನು ಹೇಳಿ. ಹಿಂದಿನ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ನಾವು ಇನ್ನೇನೇನು ಒಳ್ಳೇದು ಮಾಡಿದ್ದೇವೆ ಅಂತ ಹೇಳಿ. ನಿಮ್ಮ ಇಲಾಖೆಯಲ್ಲಿ ನೀವು ಗ್ರಾಮೀಣ ಅಭಿವೃದ್ಧಿಗೆ ಏನು ಮಾಡಿದ್ದೀರಿ ಅಂತ ಹೇಳಿ. ನಾವು ರಾಮ್ಜಿ ತಂದ್ವಿ ಹೊಸ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ನೀವು ಅದನ್ನು ರಾಜ್ಯದಲ್ಲಿ ಜಾರಿಗೆ ತರೋದು ಹೇಗೆ ಅಂತ ಯೋಚನೆ ಮಾಡಿ. ಅದರಿಂದ ಬಡವರಿಗೆ ಅನುಕೂಲ ಮಾಡೋದು ಹೇಗೆ ಅಂತ ನೋಡಿ. ರಾಜಕಾರಣ ಮಾಡಿಕೊಂಡು ದಿನ ಕಾಲಹರಣ ಮಾಡಬೇಡಿ. ನೀವು ಒಂದು ಇತಿಮಿತಿಯನ್ನು ಅರ್ಥಕೊಂಡು ಪ್ರಿಯಾಂಕ್ ತಾವುಗಳು ಮಾತಾಡಬೇಕು ಅಂತ ನಾನು ಹೇಳ್ಕೊಳ್ತೀನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.